18 ದಿನ ಸತತವಾಗಿ ನಡೆದಂತ ಯುದ್ಧ ಯಾವ್ಯಾವ ಜಾಗದಲ್ಲಿ ನಡೀತು? ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆ ಬೋಧಿಸಿದ ಸ್ಥಳ ಯಾವುದು? ಈಗ ಅದು ಎಲ್ಲಿದೆ? ಇಂದಿಗೂ ಕುರುಕ್ಷೇತ್ರದ ಮಣ್ಣು ಯಾಕೆ ರಕ್ತ ಕೆಂಪಾಗಿದೆ? ದುರ್ಯೋಧನ ಅವಿತು ಕುಳಿತಂತ ಸರೋವರ ಯಾವುದು? ಅದು ಈಗ ಎಲ್ಲಿದೆ? ಇಂಥ ರೋಚಕ ವಿಷಯಗಳನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ದೇವಸ್ಥಾನ ನೋಡ್ಕೊಂಡು ನಾವು ಹೊರಟಿದ್ದು ಸ್ಥಾನೇಶ್ವರ ಮಹಾದೇವ ಟೆಂಪಲ್ಗೆ. ಮಹಾಭಾರತ ಯುದ್ಧಕ್ಕಿಂತ ಮುಂಚೆ ಶ್ರೀಕೃಷ್ಣ ಪಾಂಡವರ ಜೊತೆ ಬಂದು ಇಲ್ಲೊಂದು ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ನೀವು ನಿಮ್ಮ ಕೈಯಿಂದನೇ ದೇವರಿಗೆ ಅಭಿಷೇಕ ಮಾಡಬಹುದು. ಹೇಗೆ ನವಗ್ರಹಗಳಿರ್ತಾವೋ ಹಾಗೆ ಈ ದೇವಸ್ಥಾನದಲ್ಲಿ ನವದುರ್ಗೆಯರ ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ. ನೋಡೋಕ್ ಮಾತ್ರ ಒಂದೇ ಮರದ ತರ ಇದೆ, ಬಟ್ 7 ಮರಗಳು ಮಿಕ್ಸ್ ಆಗಿದೆ ಇದರಲ್ಲಿ. ಹಾಗೆ ಈ ಲಿಂಗನ ಕೃಷ್ಣ ಸ್ಥಾಪನೆ ಮಾಡಿರೋದಕ್ಕೆ ಕೃಷ್ಣೇಶ್ವರ ಅಂತಾನೂ ಕರೀತಾರೆ. ಕುರುಕ್ಷೇತ್ರ ಯುದ್ಧ ಗೆಲ್ಲೋದು ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಅಂತ ಸಾಕ್ಷಾತ್ ಶ್ರೀಕೃಷ್ಣಂಗೆ ಗೊತ್ತಿತ್ತು. इस स्थान का नाम है स्थानेश्वर महादेव मंदिर। महाभारत का जो युद्ध था वो तो डिसाइड हो गया, उसको बंद करने के कोई चांस नहीं थे। ಈಗ ನಾವು ಬಂದಿರೋದು ಸ್ಥಾನೇಶ್ವರ ಮಹಾದೇವ ಟೆಂಪಲ್ಗೆ. ಇದು ಭದ್ರಕಾಳಿ ಟೆಂಪಲ್ ಇಂದ ಅರೌಂಡ್ 2-3 ಕಿಲೋಮೀಟರ್ಸ್ ಅಲ್ಲಿ ಇದೆ. ಇದೊಂದು ವಿಶೇಷವಾದಂತ ಲಿಂಗ, ಯಾಕಂದ್ರೆ ಈ ಲಿಂಗನ ಸ್ಥಾಪನೆ ಮಾಡಿರೋದು ಶ್ರೀಕೃಷ್ಣ. ಕುರುಕ್ಷೇತ್ರದಲ್ಲಿ ನೀವು ಈ ಟೆಂಪಲ್ನ ನೋಡ್ಲೇಬೇಕು. ಕುರುಕ್ಷೇತ್ರ ಯುದ್ಧ ಗೆಲ್ಲೋದು ಅಷ್ಟು ಈಸಿ ಅಲ್ಲ, ತುಂಬಾ ಕಷ್ಟ ಅಂತ ಸಾಕ್ಷಾತ್ ಶ್ರೀಕೃಷ್ಣಂಗೆ ಗೊತ್ತಿತ್ತು. ಯುದ್ಧಕ್ಕೆ ಹೋಗಕ್ಕಿಂತ ಮುಂಚೆ ಶ್ರೀಕೃಷ್ಣ ಹಾಗೂ ಪಾಂಡವರು ಇಲ್ಲಿ ಬಂದು ಈ ಲಿಂಗನ ಸ್ಥಾಪನೆ ಮಾಡ್ತಾರೆ. ಮಹಾಭಾರತ ಯುದ್ಧಕ್ಕಿಂತ ಮುಂಚೆ ಶ್ರೀಕೃಷ್ಣ ಪಾಂಡವರ ಜೊತೆ ಬಂದು ಇಲ್ಲೊಂದು ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಆ ಲಿಂಗನ ಪ್ರತಿಷ್ಠಾಪನೆ ಮಾಡಿ ಯುದ್ಧದಲ್ಲಿ ನಮಗೆ ಗೆಲುವಾಗ್ಲಿ ಅಂತ ಕೇಳ್ಕೊಂಡು ಹೋಗ್ತಾರೆ. ಆ ಲಿಂಗನೇ ನಾವಿವಾಗ ನೋಡ್ತಾ ಇರೋದು. ಇದನ್ನ ಸ್ಥಾನೇಶ್ವರ ಅಂತಾನೂ ಕರೀತಾರೆ. ಹೇಗೆ ರಾಮೇಶ್ವರಂ ಅಲ್ಲಿ ರಾಮ ಸ್ಥಾಪನೆ ಮಾಡಿರೋ ಲಿಂಗನ ರಾಮೇಶ್ವರ ಅಂತ ಕರೀತಾರೋ, ಹಾಗೆ ಈ ಲಿಂಗನ ಕೃಷ್ಣ ಸ್ಥಾಪನೆ ಮಾಡಿರೋದಕ್ಕೆ ಕೃಷ್ಣೇಶ್ವರ ಅಂತಾನೂ ಕರೀತಾರೆ. ನಾವು ಬಂದಿದ್ದ ದಿನ ನಮ್ಮ ದೃಷ್ಟಿಗೆ ಜನ ಜಾಸ್ತಿ ಇರ್ಲಿಲ್ಲ, ತುಂಬಾ ಒಳ್ಳೆ ದರ್ಶನ ಆಯ್ತು. ನಮ್ಗಂತೂ ತುಂಬಾನೇ ಖುಷಿ ಆಯ್ತು. ನನ್ಗೆ ತುಂಬಾ ರಶ್ ಅಲ್ಲಿ ದೇವನ ನೋಡಕ್ ಇಷ್ಟ ಆಗಲ್ಲ, ಸ್ವಲ್ಪ ಜನ ಕಮ್ಮಿ ಇರ್ಬೇಕು, ಕಣ್ ತುಂಬಾ ದೇವನ ನೋಡ್ಬೇಕು, ಆಗ್ಲೇ ಸಮಾಧಾನ ಆಗೋದು. ಅದಕ್ಕೆ ನಾನು ಜಾಸ್ತಿ ರಶ್ ಕಮ್ಮಿ ಇದ್ದಾಗ್ಲೇ ಹೋಗ್ತೀನಿ. ಈ ಮರ ನೋಡಿ, ಒಂದೇ ಮರದ ಥರ ಕಾಣುತ್ತೆ, ಬಟ್ 7 ಥರ ಗಿಡ ಇದರಲ್ಲಿದೆ ನೋಡಿ. ಬೇವಿದೆ, ಮತ್ತು ಅರಳಿ ಇದೆ, ಆಲ ಇದೆ, ಮತ್ತು ಇಲ್ಲಿ ಕೆಳಗಡೆನೂ ಬೇರೆ ಬೇರೆ ಯಾವುದೋ ಬೇರೆ ಬೆಳೀತಾ ಇದೆ. ನೋಡೋಕೆ ಮಾತ್ರ ಒಂದೇ ಮರದ ಥರ ಇದೆ, ಬಟ್ 7 ಮರಗಳು ಮಿಕ್ಸ್ ಆಗಿದೆ ಇದರಲ್ಲಿ. ಆ ಮರ ನೋಡಿ ಇಲ್ಲಿಂದ ಕಾಣಿಸ್ತಾ ಇದೆ. ಒಂದು 3-4 ಥರ ವೆರೈಟಿ ಅಂತೂ ಬೆಳ್ಕೊಂಡಿದೆ ಇದರಲ್ಲಿ. ಈ ದೇವಸ್ಥಾನಕ್ಕೂ ಎಂಟ್ರಿ ಫ್ರೀ ಇರುತ್ತೆ. ನೀವು ನಿಮ್ಮ ಕೈಯಿಂದನೇ ದೇವರಿಗೆ ಅಭಿಷೇಕ ಮಾಡಬಹುದು. ಅಕ್ಕಪಕ್ಕ ದೇವಸ್ಥಾನಗಳ ಕಾಂಪ್ಲೆಕ್ಸೇ ಇದೆ. ಸಾಕ್ಷಿ ಗೋಪಾಲ ಹಾಗೆ ಅಮ್ಮನವರ ದೇವಸ್ಥಾನ ಕೂಡ ಇದೆ. इस स्थान का नाम है स्थानेश्वर महादेव मंदिर। महाभारत का जो युद्ध था वो तो डिसाइड हो गया, उसको बंद करने के कोई चांस नहीं थे। युद्ध जीतना बहुत मुश्किल था। जो फ्रंट में सेना थी ज्यादा पावरफुल, दानवीर कर्ण, भीष्म पितामह, अश्वत्थामा जो आज भी जीवित है, और भी बड़े पावरफुल मैन थे। मेरा आपका सबका ओनर है लॉर्ड शिवा। जब गॉड प्रॉब्लम में होते हैं, कोई रास्ता नहीं होता देवताओं के पास, लॉर्ड के पास, तो लॉर्ड शिवा होता है। तो भगवान श्री कृष्ण को ही मालूम था कि युद्ध नहीं जीत पाएंगे, तो भगवान श्री कृष्ण ने और 5 पांडवों ने युद्ध से पहले बिफोर लॉर्ड शिव का पूजन किया। उस शिवलिंग को आप लोग देखने जा रहे हैं। जब से वर्ड बना है, 2 एरो बने हैं। एक भगवान शिव ने परशुराम को दिया था, जो रावण को मारने का काम आया। एक भगवान शिव ने अर्जुन को दिया था, पशुपात्र,
जो कर्ण को मारने का हुआ है, दोनों यहाँ से मिले थे। हमारे महाभारत में 18 पुराण है, 18 पुराणों में से 4 पुराणों में इस मंदिर का हिस्ट्री मिलता है। ये सच्चाई है कि कुरुक्षेत्र में आकर उसको नहीं देखा तो जर्नी कंप्लीट नहीं होता। हमारे लिए स्वर्ग है, बाकी आपके जाने के बाद आपका माइंड बताएगा कहाँ पहुँचे। ಏನ್ ಹೇಳಿದ್ರು ಅವರು? ಮಹಾಭಾರತದಲ್ಲಿ ಕೃಷ್ಣಂಗೆನೆ ಗೊತ್ತಿತ್ತು ಕುರುಕ್ಷೇತ್ರದಲ್ಲಿ ಯುದ್ಧ ಗೆಲ್ಲಕ್ಕೆ ಕಷ್ಟ ಅಂತ. ಈ ಶಿವಲಿಂಗ ಪೂಜೆ ಮಾಡಿದ ಮೇಲೆ ಓಕೆ ಶಿವ ಕೊಟ್ಟಿರೋದು ಎರಡು ಬಾಣಗಳು. Okay. ಒಂದು ಪರಶುರಾಮಂಗೆ ರಾಮಂಗ್ ಕೊಡೋದಕ್ಕೆ, ರಾವಣನ್ನ ಸಾಯಿಸೋದಕ್ಕೆ ಅಂತ, ಇನ್ನೊಂದು ಅರ್ಜುನಂಗೆ ಅಂತ ಕೊಟ್ಟಿರೋದು. ಓಕೆ ಆ ಶಿವಲಿಂಗನ ಇವಾಗ ನಾವು ನೋಡಕ್ ಹೋಗ್ತಾ ಇದ್ದೀವಿ. ಇಲ್ಲಿ ದರ್ಶನ ಮಾಡಿದ್ರೆ ಡೈರೆಕ್ಟ್ ಸ್ವರ್ಗನಾ? ಡೈರೆಕ್ಟ್ ಸ್ವರ್ಗ ಅಂತ ವೀಸಾ ಇಲ್ಲಿರೋರು ಎಲ್ರು ಪಾಸ್ಪೋರ್ಟ್ ನಂಬ್ತಾರೆ. ವೀಸಾ ಪಾಸ್ಪೋರ್ಟ್ ಇಲ್ದಂಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನಮ್ಮ ಪ್ರಾಮಿಸ್ ಮಾಡೋರು ಅಂಕಲ್. ಬಂದಿದ್ದಾರೆ. ಓಕೆ ಕೇತನ್ ಕಳ್ಸ್ಬಿಡೋಣ ಸ್ವರ್ಗಕ್ಕೆ ಜೊತೆ ಸಿಗಲ್ಲ. ಹೋಗೋಣ, ಓಕೆ ತ್ರಿಮೂರ್ತಿ ತರ ಹೋಗೋಣ ನಾವು 3 ಜನ. इधर राज, इधर गरुड़ भगवान, इधर त्रिशूल, इधर वो सुदर्शन चक्र। और वो जो ट्री देख रहे हो ना, वो सामने वाला वो रुद्राक्ष का ट्री है। ಓ, ये भी रुद्राक्ष है। ರುದ್ರಾಕ್ಷಿ, ರುದ್ರಾಕ್ಷ. ಈ ಆರ್ಚ್ ನೋಡಿ ಎಷ್ಟು ಚೆನ್ನಾಗಿದೆ. ಅರ್ಧ ವಿಷ್ಣು, ಅರ್ಧ ಶಿವ. ನೀವು ರೈಟ್ ಸೈಡಲ್ಲಿ ನೋಡ್ಬೋದು ಗರುಡ ಇದೆ, ಮತ್ತೆ ವಿಷ್ಣು ಚಕ್ರ ಇದೆ. ಲೆಫ್ಟಲ್ಲಿ ನೋಡ್ಬೋದು ನಂದಿ ಇದೆ, ರುದ್ರಾಕ್ಷಿ ಮಾಲ ಇದೆ, 3 ಕಣ್ಣಿದೆ. ಈ ಥರ ಮೋಸ್ಟ್ಲಿ ಎಲ್ಲೂ ಸಿಗಲ್ಲ ಅನ್ಸುತ್ತೆ, ಇಲ್ಲೇ ರೇರ್ ಅನ್ಸುತ್ತಿದೆ. ಹರಿ ಹರ ಎರಡೂ ಇರೋವಂಥ ಮೂರ್ತಿ ಇದು. ಒಂದ್ ಕಡೆ ಹರಿ ಆದ್ರೆ ಒಂದ್ ಕಡೆ ಹರ ಇದ್ದಾನೆ. वो सनलाइट से ना नजर नहीं आता, ऊपर आँख करे। एक छोटा भी है इधर. हाँ, छोटा ही पैदा होते हैं। हाँ, पेड़ रुद्राक्ष जैसा type होता है। Actually 3-4 दिख रहा है. हाँ, पूरे पेट पे 10-12 ಹಾ, ಅಲ್ಲಿ ಇನ್ನೊಂದು ಐತೆ. One small Yeah, one, yeah, there yeah. is one. Next to that But there ಅದು is one, ಒಣಗ್ಬೇಕಲ್ಲ? and then ಹೌದು. small one. In the same area there are 4-5 of them. प्रजापति ब्रह्मा के द्वारा मानव शिव के लिंग की स्थापना की गई। ಈ ಜಾಗ ಏನು ನೋಡ್ತಾ ಇದ್ದೀರಾ, ಇಲ್ಲಿ ಮಹಾಭಾರತ ಯುದ್ಧ ನಡೆಯೋಕ್ಕಿಂತ ಮುಂಚೆ ಶ್ರೀಕೃಷ್ಣ ಮತ್ತು ಪಾಂಡವರು ಇಬ್ಬರು ಬಂದು ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಮತ್ತು ಇದ್ರದ್ದು ಇನ್ನೊಂದು ಇತಿಹಾಸ ಇದೆ. ಹೇಳಿ ಬ್ರೋ. ಯುದ್ಧದಲ್ಲಿ ಒಂದು ಬಾಣ ಕೊಡ್ತಾರೆ, ಆ ಬಾಣನ ಕರ್ಣಂಗೆ ಕೊಡ್ತಾರೆ. ಆ ಬಾಣದಿಂದ ಬರೀ ಅರ್ಜುನನ ಸಾಯಿಸಕ್ಕಾಗೋದು. ಬಿಕಾಸ್ ನಥಿಂಗ್ ಎಲ್ಸ್ ಕ್ಯಾನ್ ಕಿಲ್ ಅರ್ಜುನ್, ಓನ್ಲಿ ದಟ್ ಬಾಣ್ ಕುಡ್ ಕಿಲ್ ಅರ್ಜುನ್. ಶಿವ ಕೊಟ್ಟಿದ್ದ ಬಾಣ ಕರ್ಣನ್ಗೆ. ಬಟ್ ಕೃಷ್ಣ ಸ್ಟ್ರಾಟಜಿ ಹೆಂಗ್ ಮಾಡ್ತಾರೆ ಅಂದ್ರೆ, ಅದರಲ್ಲಿ ಅರ್ಜುನ ಸೇವ್ ಮಾಡೋಕ್ಕೆ ಅವ್ರೇನು ಮಾಡ್ತಾರೆ, ಬಾಣನ ಘಟೋತ್ಕಚ್ ಮೇಲೆ ಯೂಸ್ ಮಾಡೋ ಥರ ಇನ್ಫ್ಲೂಯೆನ್ಸ್ ಮಾಡಿಬಿಟ್ಟು ಇಡೀ ಇದನ್ನ ಸೀನ್ನ ಹಿಲ್ ಹೈಡ್ ಅರ್ಜುನ್, ಘಟೋತ್ಕಚ್ನ ಯುದ್ಧಕ್ಕೆ ಕಳಿಸಿ ಆ ಬಾಣನ ಘಟೋತ್ಕಚ್ ಮೇಲೆ ಯೂಸ್ ಮಾಡೋ ಥರ ಮಾಡ್ತಾರೆ. ಸೊ ಕರ್ಣ ಯೂಸಸ್ ದಟ್ ಬಾಣ ಆನ್ ಘಟೋತ್ಕಚ್ ಇನ್ಸ್ಟೆಡ್ ಆಫ್ ಅರ್ಜುನ್. ಆ ಥರ ಹೇಗೆ ನವಗ್ರಹಗಳಿರ್ತಾವೋ ಹಾಗೆ ಈ ದೇವಸ್ಥಾನದಲ್ಲಿ ನವದುರ್ಗೆಯರ ಚಿಕ್ಕ ಚಿಕ್ಕ ದೇವಸ್ಥಾನಗಳಿವೆ. ಇದನ್ನ ನೋಡಿಕೊಂಡು ನಾವು ಹೋಗಿದ್ದು ಸೂರ್ಯಕುಂದ್ಗೆ. ಇಲ್ಲಿನ ವಿಶೇಷ ಏನು ಅಂದ್ರೆ, ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಹಾಭಾರತ ಒಂದು ಟ್ರಾಜಿಡಿ ಎಂಡಿಂಗ್ ಅಂತಾನೆ ಹೇಳ್ಬೋದು. ಹೆಣ್ಣು ಮಣ್ಣಿಗೋಸ್ಕರ, ಧರ್ಮ ಸಂಸ್ಥಾಪನೆಗೋಸ್ಕರ ತಮ್ಮ ರಕ್ತ ಸಂಬಂಧಿಗಳನ್ನೇ ಯುದ್ಧ ಮಾಡಿ ಅವ್ರನ್ನ ಕೊಲ್ಬೇಕಾಯ್ತು. ಮಹಾಭಾರತ ಎಂಡಿಂಗ್ ನೋಡುವಾಗ ನಿಜವಾಗ್ಲೂ ತುಂಬಾನೇ ಬೇಜಾರಾಗುತ್ತೆ. ಯುದ್ಧ ಆದ್ಮೇಲೆ ಕೌರವರೆಲ್ಲರೂ ಸತ್ತೋಗ್ತಾರೆ. ಪಿತೃದರ್ಪಣ ಬಿಟ್ಟಂತ ಜಾಗನೇ ಈಗ ನಾವು ನೋಡ್ತಿರೋ ಅಂತ ಸೂರ್ಯಕುಂದ್. ಇಲ್ಲಿ ತುಂಬಾನೇ ಪಿಂಡ ಪ್ರದಾನ ಮಾಡೋಕೆ ಅಂತ ಜನ ಬರ್ತಾರೆ. ಇಲ್ಲಿ ಪಿಂಡ ಪ್ರದಾನ ಮಾಡೋದು ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಇಲ್ಲಿ ಸೂರ್ಯ ದೇವರ ದೇವಸ್ಥಾನ ಕೂಡ ಇದೆ. ಇದ್ರ ಎದುರುಗಡೆನೆ ಒಂದು ನಭಾ ಹೌಸ್ ಅಂತ ಇದೆ. ಇದು ನಭಾ ಅನ್ನೋ ರಾಜ ಕಟ್ಸಿದ್ದು. ಒಳಗಡೆ ವಿಡಿಯೋ ಮಾಡಕ್ ಬಿಡ್ಲಿಲ್ಲ, ಔಟ್ ಸೈಡ್ ಇಂದ ತುಂಬಾನೇ ಚೆನ್ನಾಗಿತ್ತು. ನೀವಿಲ್ಲಿಗೆ ಬೈ ಏರಲ್ಲೂ ಬರ್ಬೋದು, ಟ್ರೈನಲ್ಲೂ ಬರ್ಬೋದು. ನೀವಿಲ್ಲಿಗೆ ಬಂದ್ರೆ ಸ್ಟೇ ಮಾಡೋಕೆ ಜಾಸ್ತಿ ಖರ್ಚಾಗಲ್ಲ. ಇಲ್ಲಿ ತುಂಬಾನೇ ಧರ್ಮಶಾಲೆಗಳಿದೆ. 350-400 ರುಪೀಸ್ಗೆಲ್ಲ ಒಳ್ಳೆ ರೂಮ್ ಸಿಗುತ್ತೆ. ಇಲ್ಲಿ ಲೋಕಲ್ ಬಸ್ಗಳದ್ದು ಫೆಸಿಲಿಟೀಸ್ ಸ್ವಲ್ಪ ಕಮ್ಮಿ. ನೀವು ಆಟೋದಲ್ಲಿ ಓಡಾಡೋದು ಬೆಟರ್ ಅಂತ ನಾನು ಹೇಳ್ತೀನಿ. ನನ್ನ ಸಜೆಷನ್ ಏನು ಅಂದರೆ, ನೀವೊಂದು ಆಟೋ ಮಾಡಿಕೊಂಡ್ರೆ ಸಾಕು, ಅವರೇ ಎಲ್ಲ ಪ್ಲೇಸ್ಗಳನ್ನ ತೋರಿಸ್ತಾರೆ. ಪರ್ ಹೆಡ್ 200 ರುಪೀಸ್ ತೊಗೋತಾರೆ ಅಷ್ಟೇ. ಬಟ್ ನಾವು ಸ್ವಲ್ಪ ಟೆಂಪಲ್ಗಳನ್ನ ನಿಧಾನವಾಗಿ ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ನಮ್ಗೆ ಸಮಾಧಾನ ಆಗೋವರೆಗೂ ಇದ್ದು ಲೇಟಾಗಿ ಬರ್ತಿದ್ವಿ. ಇಷ್ಟು ದೂರ ಮತ್ತೆ ಬರ್ತೀವೋ ಇಲ್ವೋ, ಬಂದಾಗ ಸಮಾಧಾನ ಆಗೋಷ್ಟು ನೋಡ್ಕೋಬೇಕಲ್ವಾ.
ಸೊ ಹಾಗಾಗಿ ನಾವು ಸ್ವಲ್ಪ ಎಕ್ಸ್ಟ್ರಾ ಕೊಟ್ವಿ. ಇನ್ನು ಊಟ ಅಂತ ಬಂದ್ರೆ ಇಲ್ಲಿ ಹೋಟೆಲ್ಸ್ ಅಲ್ಲಿ ಅಂತ ಜಾಸ್ತಿ ಪ್ರೈಸ್ ಏನಿಲ್ಲ, ಒಂದು 50-100 ರುಪೀಸ್ಗೆಲ್ಲ ಒಳ್ಳೊಳ್ಳೆ ಊಟ ಸಿಗುತ್ತೆ. ತುಂಬಾ ಧರ್ಮಶಾಲಾಗಳಿದೆ, ಅಲ್ಲಿ ನಿಮ್ಗೆ ಫ್ರೀಯಾಗಿ ಊಟ ಸಿಗುತ್ತೆ, ತುಂಬಾ ಕಮ್ಮಿಗೆ ರೂಮ್ಸು ಸಹ ಸಿಗುತ್ತೆ. ನೀವು ಆರಾಮಾಗಿ 1 ಡೇ ಸ್ಟೇ ಮಾಡಿ 2 ಡೇಸ್ ಪ್ಲಾನ್ ಮಾಡ್ಕೊಂಡು ಬನ್ನಿ. ಇಲ್ಲಿ ನೋಡೋ ಅಂಥ ಪ್ಲೇಸ್ಗಳು ತುಂಬಾನೇ ಇದೆ. 1 ಡೇಲಿ ಕವರ್ ಮಾಡೋಕ್ಕಾಗಲ್ಲ, ಒಂದು 2 ಡೇಸ್ ಫ್ರೀ ಮಾಡ್ಕೊಂಡ್ಬಂದ್ರೆ ಬೆಟರು. ಈ ಊರಿನ ವಿಶೇಷ ಏನು ಅಂದರೆ ಎಲ್ಲ ಕಡೆ ಕುರುಕ್ಷೇತ್ರ ಯುದ್ಧದ ಪೇಂಟಿಂಗ್ಸ್ ಆಗಿರ್ಬೋದು, ಸ್ಟ್ಯಾಚ್ಯೂಸ್ ಆಗಿರ್ಬೋದು, ಸರ್ಕಲ್ಸ್ಗಳಲ್ಲಿ ನೋಡ್ಬೋದು. ನೀವೆಲ್ಲೇ ನೋಡಿದ್ರು ಕುರುಕ್ಷೇತ್ರ ಯುದ್ಧ ಎದ್ದು ಕಾಣುತ್ತೆ, ಆ ಥರ ಮಾಡಿದ್ದಾರೆ. ಈ ಊರನ್ನ ಕಂಪಲ್ಸರಿಯಾಗಿ ನಾವು ಮತ್ತು ನಮ್ಮ ಮಕ್ಕಳು ನೋಡಲೇಬೇಕು. ನೆಕ್ಸ್ಟ್ ಅಂಕಲ್ ನಮ್ಮನ್ನ ಕರ್ಕೊಂಡು ಬಂದಿದ್ದು ಭೀಷ್ಮಕುಂಡ್ಗೆ. ಇದನ್ನ ನರ್ಕತಾರಿ ಟೆಂಪಲ್ ಅಂತಾನೂ ಕರೀತಾರೆ. ಈ ಊರ ಹೆಸರು ನರ್ಕತಾರಿ ಅಂತ, ಸೊ ಅದಕ್ಕೆ ನರ್ಕತಾರಿ ಟೆಂಪಲ್ ಅಂತಾನೂ ಅಂತಾರೆ. ಇಲ್ಲಿ ಪಾಂಡವರ ದೇವಸ್ಥಾನ ಇದೆ, ಹಾಗೆ ಭೀಷ್ಮ ಪಿತಾಮಹರ ದೇವಸ್ಥಾನನೂ ಇದೆ. ಹಾಗೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಕೃಷ್ಣನ ಆಯುಧ ಆದಂತ ಸುದರ್ಶನ ಚಕ್ರ ಇರುವಂತಹ ದೇವಸ್ಥಾನನೂ ಇಲ್ಲಿದೆ. ಈ ಸೈಡ್ ಎಲ್ಲ ಮೂರ್ತಿಗಳು ನಮ್ಮ ಕಡೆ ಇರೋ ತರ ಇರಲ್ಲ, ವೈಟ್ ಮಾರ್ಬಲ್ಸ್ಗಳಿಂದ ಮಾಡಿರ್ತಾರೆ. ತುಂಬಾನೇ ಡಿಫ್ರೆಂಟ್ ಅಂಡ್ ಯೂನಿಕ್ ಆಗಿರ್ತವೆ. ಅದನ್ನು ನೋಡೋದೇ ಒಂದು ಪುಣ್ಯ ಅಂತ ಹೇಳ್ಬೋದು. ಈ ಜಾಗದಲ್ಲಿ ನಾವು ಮೇಯ್ನ್ ಆಗಿ ನೋಡ್ಬೇಕಾಗಿರೋದು ಭೀಷ್ಮ ಪಿತಾಮಹ ಮತ್ತು ಅರ್ಜುನನ ಸ್ಟ್ಯಾಚ್ಯೂ. ಕುರುಕ್ಷೇತ್ರ ಯುದ್ಧ ನಡೆಯೋ ಸಮಯದಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಭೀಷ್ಮರು ಇಚ್ಛಾಮರಣಿ ಆಗಿರ್ತಾರೆ. ಅರ್ಜುನನ ಬಾಣದ ಹೇಟ್ ತಿಂದಂತ ಭೀಷ್ಮರು ಸಾಶಾಯಲ್ಲಿ ಮಲಗಿರ್ತಾರೆ. ಮಹಾಭಾರತ ಯುದ್ಧ ನಡೆಯೋ ಟೈಮಲ್ಲಿ ಭೀಷ್ಮ ಮಹಾರಾಜಂಗೆ 10ನೇ ದಿನ ಅರ್ಜುನನ ಬಾಣದಿಂದ ತುಂಬಾ ಏಟ್ ಬೀಳುತ್ತೆ. ಆಗ ಭೀಷ್ಮ ಕುಡಿಯೋಕೆ ಅಂತ ನೀರ್ನ ಕೇಳ್ತಾನೆ. ಆಗ ಅರ್ಜುನ ಒಂದು ಅಸ್ತ್ರನ ಉಪಯೋಗಿಸಿ ಭೂಮಿಯಿಂದ ನೀರ್ ತೆಗಿತಾನೆ. ಆ ತೆಗೆದಂತ ನೀರೇ ಈಗ ನೀವು ನೋಡ್ತಾ ಇರೋಂತ ಭೀಷ್ಮ ಕುಂಡ. स्थान का नाम है भीष्मकुंड। भीष्म पितामह जी हमारे महाभारत में 10 दिन सेनापति हुए। 10वें दिन अर्जुन ने शिखंडी को फ्रंट में करके भीष्म पितामह का जो बॉडी था एरोबैट से छलनी किया। तो भीष्म पितामह गंगा के बेटे, उनको गॉड से इच्छा मृत्यु का वरदान था। माइंड से चाहते मौत होता, वरना वर्ल्ड का कोई पावर मार नहीं सकता। 1 month 26 day एरोबैट स्लीपिंग सूर्य उत्तरायण वेटिंग, सूर्य उत्तरायण। तो उन्होंने इस दिनों इस टाइम के पीरियड के बीच में सभी देवताओं को विष्णु सहस्त्र का पाठ सुनाया था, स्वर्ग में जाने का रास्ता। तो लास्ट में अर्जुन हाथ जोड़कर बोला कि कैसे मुक्ति होगा। भीष्म पितामह जी आस्क लास्ट चॉइस माई मदर गंगा से। तो अर्जुन ने एरो से डाउन गंगा निकाला, उनके माउथ में गिरा तो उनका मुक्ति हुआ। जब से हिंदू धर्म में मरते टाइम आदमी के मुंह में गंगा। भीष्म पितामह महाभारत से 10 जन्म बिफोर शकुंतक राजा थे। जब वो जंगल में शिकार के लिए जा रहे थे, इच्छाधारी जो सांप था उनके रास्ते में आ गया। एरो से उठा के उस सांप को कांटे वाली झाड़ियों में फेंक दिया था। तो सांप ने श्राप दिया था, जैसे मेरा मृत्यु तड़प तड़प के हो रहा है ऐसे आपका होगा। तराजू जो है ना वो बराबर तोलती है, पर टाइम पीरियड तो चाहे 1 साल लगे चाहे 50 साल लगे, जस्टिस जस्टिस ही होता है। आप लोग देखो, फोटो निकालो फिर दिया जाए। टैंक के अंदर जो स्टैचू है ना नीचे डीप में, वो वर्किंग यहाँ पर रियल में हुआ है। आप लोग देख के अवलोकन सामने होगा, अंडरस्टैंड। ಈ ಜಾಗದ ಇನ್ನೊಂದು ವಿಶೇಷ ಇದೆ, ಅದೇನಂದ್ರೆ ವಿಷ್ಣು ಸಹಸ್ರನಾಮ ಈ ಜಾಗದಲ್ಲೇ ಜನ್ಮಿಸಿದ್ದು. ಭೀಷ್ಮರು ಕೊನೆಯ ಬದುಕಿನ ಕ್ಷಣಗಳಲ್ಲಿ ವಿಷ್ಣುವಿನ ಕುರಿತು ವಿಷ್ಣುವಿನ ಸಾವಿರಾರು ಹೆಸರುಗಳಿಂದ ಜಪಿಸ್ತಾರೆ. ಸೊ ಹಾಗಾಗಿ ವಿಷ್ಣು ಸಹಸ್ರನಾಮ ಇಲ್ಲೇ ಹುಟ್ಟಿದ್ದು. ಈ ಕಲ್ಯಾಣಿ ಸುತ್ತ ಏನ್ ಕಂಬಗಳು ನಿಮಗೆ ಕಾಣಿಸ್ತಿದೆಯೋ ಆ ಎಲ್ಲಾ ಕಂಬಗಳ ಮೇಲೆ ಭೀಷ್ಮರು ಅರ್ಜುನನಿಗೆ ರಾಜ್ಯಭಾರ ಹೇಗ್ ಮಾಡ್ಬೇಕು ಅನ್ನೋದನ್ನ ಶ್ಲೋಕದ ಮುಖಾಂತರ ಹೇಳಿರ್ತಾರೆ. ಆ ಎಲ್ಲಾ ಶ್ಲೋಕಗಳನ್ನ ಈ ಪಿಲ್ಲರ್ಸ್ ಮೇಲೆ ಬರ್ದಿದ್ದಾರೆ. ಶರಶಾಯಲ್ಲಿ ಮಲ್ಕೊಂಡಿದ್ದಾಗ ಭೀಷ್ಮರು ಜ್ಞಾನದ ಬಗ್ಗೆ, ಕರ್ಮದ ಬಗ್ಗೆ ಉಪದೇಶ ಹೇಳ್ತಾರೆ. ಶಾಸ್ತ್ರಗಳು, ರಾಜ್ಯಾಡಳಿತ, ಧರ್ಮ, ಕರ್ಮಗಳ ಬಗ್ಗೆ ಮಾತಾಡ್ತಾರೆ. ಅದನ್ನ ಕೇಳೋಕೆ ಪಾಂಡವರಷ್ಟೇ ಅಲ್ಲ, ದೇವಾನುದೇವತೆಗಳು ಬಂದಿರ್ತಾರೆ. ಅಂತ ಪುಣ್ಯ ಭೂಮಿ ಇದು. ಭೂಮಿಲಿ ಯುದ್ಧ ನಡೆದಾಗ ಲಕ್ಷಾಂತರ ಜನ ಸೈನಿಕರು, ಕುದುರೆಗಳು, ಆನೆಗಳು ಸತ್ತಿದ್ರಿಂದ ಈ ಭೂಮಿ ಕೆಂಪಾಗಿತ್ತಂತೆ. ಈಗಲೂ ಇಲ್ಲಿನ ಸಾಯಿಲು ಫುಲ್ ರೆಡ್ ಆಗಿದೆ. ನಮ್ಮ ಕಡೆ ಕೆಮ್ಮಣ್ಣು ಅಂತ ಏನು ಕರಿತೀವೋ ಸೇಮ್ ಅದೇ ಥರ ಇಲ್ಲಿನ ಮಣ್ಣು ತುಂಬಾನೇ ಕೆಂಪಗಿದೆ. ಈ ಜಾಗಗಳನ್ನ ಅಷ್ಟು ಮೇಂಟೆನೆನ್ಸ್ ಮಾಡಿಲ್ಲ. ಈ ಪ್ಲೇಸ್ನ ಸ್ವಲ್ಪ ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ನೀವು ಕುರುಕ್ಷೇತ್ರಕ್ಕೆ ಬಂದರೆ ದಯವಿಟ್ಟು ಯಾರು ಅರ್ಜೆಂಟ್ ಮಾಡ್ಕೊಂಬಿಡಿ. 1 ಡೇ ಸ್ಟೇ ಮಾಡಿ ಎಲ್ಲ ಪ್ಲೇಸಸ್ನ ನೋಡಿ, ತುಂಬಾ ಚೆನ್ನಾಗಿದೆ.
ಇದಾದ್ಮೇಲೆ ನಾವು ಹೋಗಿದ್ದು ಒಂದು ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ, ನಾನು ವೆಯ್ಟ್ ಮಾಡ್ತಾ ಇದ್ದಂಥ ಪ್ಲೇಸ್ಗೆ.